ಎರಡೆರಡು ಮುದ್ದೆ ತಗೊಂಡ್ಬಿಟ್ಟಿದ್ರಾ? ಫೇಮಸ್ ಅಂತ ಸರ್ ಇಲ್ಲಿ. ಹೌದಲ್ಲ? ರಾಗಿ ಮುದ್ದೆ ತಿನ್ಬೇಕಂತ ಸರ್. ಇಲ್ಲ ರೈಸ್ ಕ್ಯಾನ್ಸಲ್ ಮಾಡಿ ರಾಗಿ ಮುದ್ದೆ. ರೈಸ್ ಕ್ಯಾನ್ಸಲ್ ಮಾಡಿ ರಾಗಿ ಮುದ್ದೆ ತಗೊಂಡ್ರಾ? ಅಬ್ಬಬ್ಬ, ಏನ್ ಗುರು ಮುದ್ದೆಗೂ ಕೂಡ ಹಿಂಗೆ ತುಪ್ಪ ಸುರಿತಾವ್ರೆ. ಒಬ್ಬನು ಭೀಮ, ಒಬ್ಬರು ಬಲ್ ಭೀಮ, ಇಬ್ಬರು ಚೆನ್ನಾಗಿ ಕುಡಿಸ್ತಾರೆ ಬಿಡಪ್ಪ. ಮುದ್ದೆ ನೋಡ್ಗುರು ಎಷ್ಟು ಅಚ್ಚುಕಟ್ಟಾಗಿ ಕಟ್ತಾ ಇದ್ದಾರೆ. ಮುದ್ದೆನ ಒಳ್ಳೆ ತುಪ್ಪದಲ್ಲಿ ಹಾಕ್ಬಿಟ್ಟು ಎದ್ದುಬಿಟ್ಟು ತೆಗೆದುಬಿಟ್ಟಿದಾರೆ ಅನಿಸಿದೆ. ಆ ರೀತಿ ನೋಡಿ ತುಪ್ಪ ಕಾಣಿಸ್ತಾ ಇದೆ ನೋಡಿ. ಇದು ಮುದ್ದೆ ಊಟ 100 ರೂಪೀಸ್ಗೆ ಈ ಮುದ್ದೆ ಊಟ ಕೊಡ್ತಾರೆ. ರೊಟ್ಟಿ ಬೇರೆ ತೊಡ್ತಾವ್ರೆ, ಅಕ್ಕಿ ರೊಟ್ಟಿ, ಅದ್ರ ಜೊತೆ ರಾಗಿ ರೊಟ್ಟಿ ಕೂಡ ಇದೆ. ಏನ್ ಗುರು ರೊಟ್ಟಿ ಮೇಲೆ ಹಂಗ್ ಬೆಣ್ಣೆ ಹಾಕ್ಬಿಟ್ಟಿದಾರೋ. ಟೊಮೊಟೊ ಕರಿ ಬೇರೆ ಇದೆ ಚಟ್ನಿ ಜೊತೆಗೆ. ಅರೆ ಮುದ್ದೆ ಊಟಕ್ಕೆ ಸೊಪ್ಪಿನ ಪಲ್ಯ ಬೇರೆ ಸಿಗುತ್ತಲ್ವಾ. ಟೊಮೊಟೊ ಕರಿ ನೋಡಿದ್ರು, ಟೊಮೊಟೊ ಗೊಜ್ಜು ಮಾಡ್ತಾ ಇದಾರೆ. ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿಗೆ ಸ್ಪೆಷಲ್ ಅಂತೆ. ಪ್ರತಿದಿನ ರಾಗಿ ಅಂಬ್ಲಿ ಬೇರೆ ಸಿಗುತ್ತೆ. ಅದು ಕೇವಲ 30 ರೂಪಾಯಿ ಅಂತೆ ಗುರು ರಾಗಿ ಅಂಬ್ಲಿ. ನುಗ್ಗೆಕಾಯಿ ಮಾಡ್ತಾ ಇದ್ದೀರಾ? ಇದು ಇಡ್ಲಿಗೆ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ಕೊಡೋದೇ ಒಂದು ಸ್ಪೆಷಲ್ ಇಲ್ಲಿ ನಮ್ಮ ರಸದ. ಎಲ್ಲ ಕಡೆ ಈರುಳ್ಳಿ ದೋಸೆ ಒಂದು ಕೊಟ್ಟರೆ ಇವ್ರು 2 ಆನಿಯನ್ ದೋಸೆ ಕೊಡ್ತಾರೆ. ಅದೇ ರೀತಿ ಎಲ್ಲ ದೋಸೆ ಐಟಮ್ಸ್ ಸಿಗುತ್ತಂತೆ, ಬೆಣ್ಣೆ ಹಾಕಿ ಮಾಡ್ತಾರಂತೆ. ಅದೇ ರೀತಿ ಬೇರೆ ತಿಂಡಿಗಳು ಕೂಡ ಸಿಗುತ್ತೆ. ನಾನು ಇವತ್ತು ಜಯನಗರದಲ್ಲಿದ್ದೀನಿ. ಜಯನಗರದಲ್ಲಿ ಎಲ್ಲಿ ಅಂತಂದರೆ 4th ಬ್ಲಾಕು 6th ಮೈನು. ಇಲ್ಲಿ ನೋಡ್ಬೋದು ನಿಮಗೆ. ಇಲ್ಲಿ ನಿಮಗೆ ಟೀ ವಿಲ್ಲಾ ಕೆಫೆ ಅಂತ ಸಿಗುತ್ತೆ. ಈ ಕಡೆ ಬಂದರೆ ನಿಮಗೆ ಕಾಂತಿ ಸ್ವೀಟ್ ಸಿಗುತ್ತೆ. ಇಲ್ಲೇ ರಸಧಾರೆ ಹೋಟ್ಲಿದೆ. ಇಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ ನಿಮಗೆ ರಾಗಿ ಮುದ್ದೆ ಊಟ ಭಾಳ ಚೆನ್ನಾಗಿರುತ್ತಂತೆ. ಅದೇ ರೀತಿಯಾಗಿ ಅಕ್ಕಿ ರೊಟ್ಟಿ, ರಾಗಿ ಅಂಬ್ಲಿ ತಿಂಡಿಗಳೆಲ್ಲ ಸಿಗುತ್ತೆ. ರಸಧಾರೆ ಹೋಟೆಲ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾನು ಪರಿಚಯ ಮಾಡ್ತೀನಿ. ನಮಸ್ಕಾರ ಸರ್. ನಮಸ್ತೆ. ಊಟ ಆಗಿದೆ ಸರ್, ಮುದ್ದೆ ಊಟ ಚೆನ್ನಾಗಿದೆ. ನಾನು ರಾಮಾಂಜನಪ್ಪ ಅಂತ ಜಯನಗರ 8th ಬ್ಲಾಕಿಂದ. ವಿಶೇಷವಾಗಿ ಹೊರಗಡೆ ಊಟಕ್ಕೆ ಹೋಗಲ್ಲ ನಾವು. ಅದೇ ನೀವು ಮುದ್ದೆ ಊಟ ತಗೊಂಡ್ರಕ್ಕೆ ನಾನು ಕೇಳಿದೆ. ಸರ್ ಯಾರೋ ಹೇಳಿದರು ಚೆನ್ನಾಗಿರುತ್ತೆ ಅಂತ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ಬಂದು ಇಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಅವಾಗ ನೋಡಿದಾಗ ಮುದ್ದೆ ಚೆನ್ನಾಗಿರುತ್ತೆ. ಅಲ್ಲಿ ಬೇರೆ ಕಡೆ ಎಲ್ಲ ಒಂದು ಹೋಟ್ಲಿದೆ, ಅಲ್ಲೂ ಚೆನ್ನಾಗಿದೆ. ಬಟ್ ಇಲ್ಲಿ ಕ್ಲೀನ್ ಆಗಿದೆ, ಹೈಜೀನ್ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ಬಂದ್ವಿ. ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ಟ್ರೆಡಿಷನಲ್ ಮುದ್ದೆ ಊಟ. ನೈಸ್. ಬಂಧುಗಳೇ, ಈ ರಸಧಾರೆ ಹೋಟೆಲ್ಲು ಪ್ರಾರಂಭವಾಗಿ 4-5 ತಿಂಗಳಾಗಿದೆ. ಇದು ಎಕ್ಸಾಕ್ಟಾಗಿ ಬರೋದು ನಿಮಗೆ ಜಯನಗರದ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಆ 4th ಬ್ಲಾಕಲ್ಲಿ ಡೌನ್ ಬರಬೇಕು. ಅಲ್ಲಿ 6th ಮೇನ್ ರೋಡ್ ಬರುತ್ತೆ. ಟೀ ವಿಲ್ಲಾ ಅಂತಿದೆ, ಅದ್ರ ಪಕ್ಕನೇ ಬರುತ್ತೆ. ವಿಜಯ್ ಕುಮಾರ್ ಪಾರ್ಕ್ ಇದೆ ಎದುರುಗಡೆ. ಹಾಗೆ ನೀವು ಈ ಕಡೆ ಬಲ್ಗಡೆಗೆ, ಹೋಟೆಲ್ ಬಲ್ಗಡೆಗೆ ನಿಮಗೆ ಕಾಂತಿ ಸ್ವೀಟ್ ಸ್ಟಾಲ್ ಇದೆ. ಇಲ್ಲಿ ಎಕ್ಸಾಕ್ಟಾಗಿ ಇಲ್ಲಿ ಲೊಕೇಟ್ ಆಗಿದೆ. ಜಾಸ್ತಿ ಇದ್ರ ಬಗ್ಗೆ ವಿವರ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಫೋನ್ ನಂಬರು, ಲೊಕೇಶನ್ನು, ಅಡ್ರೆಸ್ಸು ಸಂಕ್ಷಿಪ್ತವಾಗಿ ಹಾಕಿರ್ತೀನಿ. ನೀವು ನೋಡ್ಬೋದು ಒಳಗಡೆ ಈ ರೀತಿಯಾಗಿ ಕುತ್ಕೊಂಡು ಊಟ ಮಾಡ್ಬೋದು. ಒಂದು 20-25 ಜನ ಕುತ್ಕೊಂಡು ಊಟ ಮಾಡ್ಬೋದು ಒಳಗಡೆ. ಈ ರೀತಿಯಾಗಿ ಟೇಬಲ್ ಹಾಕಿದ್ದಾರೆ. ಅದೇ ರೀತಿ ಹೊರಗಡೆನೂ ಟೇಬಲ್ಸ್ ಇದೆ, ಅಲ್ಲೂ ಕುತ್ಕೊಂಡು ನಿಂತ್ಕೊಂಡು ನೀವು ಊಟ ಮಾಡ್ಬೋದು. ನಾನು ಎಲ್ಲ ಹೋಟೆಲ್ದು ನಿಮಗೆ ತಿಂಡಿಗಳ ಬಗ್ಗೆ ತೋರಿಸ್ತಾ ಇರ್ತೀನಿ. ಬಟ್ ರಸಧಾರೆ ಹೋಟೆಲಲ್ಲಿ ಮುದ್ದೆ ಯಾಕಷ್ಟು ಫೇಮಸ್ಸು ಅನ್ನೋದು ನಿಮಗೆ ನಾನು ಕಿಚನಲ್ಲೇ ಹೋಗ್ಬಿಟ್ಟು ಮುದ್ದೆನ ಮತ್ತು ಕೆಲವು ಐಟಮ್ಸ್ನ ಯಾವ ರೀತಿ ಸೊಫಾಸ್ಟಿಕೇಟೆಡಾಗೆ ಮತ್ತು ಅಚ್ಚುಕಟ್ಟಾಗೆ ಮಾಡ್ತಾರೆ ಅನ್ನೋದು ನಿಮಗೆ ನಾನು ರಸಧಾರೆಯಲ್ಲಿ ಮುದ್ದೆ ಯಾಕೆ ಫೇಮಸ್ಸು ಅಂತಂದರೆ, ಅಂದರೆ ಮುದ್ದೆ ಭಾಳ ಸ್ಮೂತಾಗಿರುತ್ತೆ, ನೈಸಾಗಿರುತ್ತೆ. ಮುದ್ದೆಯಲ್ಲಿ ಗಂಟುಗಳೇ ಸಿಗಲ್ಲ ಅಂತ ಹೇಳ್ತಾರೆ. ಆ ರೀತಿಯಾಗಿ ಮುದ್ದೆ ಮಾತ್ರ ಭಾಳ ಚೆನ್ನಾಗಿರುತ್ತೆ ಅಂತೇಳಿ ಸಾಕಷ್ಟು ಅಂದರೆ ಜಯನಗರದಲ್ಲಂತೂ ಜನಪ್ರಿಯವಾಗಿದೆ. ಜಯನಗರ ಒಂದೇ ಅಲ್ಲ, ಬೇರೆ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ ಇಲ್ಲಿ ಊಟ ಮಾಡೋದಕ್ಕೆ. ಅದು ಏನಕ್ಕಪ್ಪ ಅಂದರೆ ಇಷ್ಟು ಚೆನ್ನಾಗಿ ಮುದ್ದೆನ ಕೊಡಿಸ್ತಾರೆ. ಮುದ್ದೆ ಮಾಡ್ಬೇಕಾದ್ರೆ ತುಪ್ಪ ಕೂಡ ಹಾಕ್ತಾರೆ. ಯಾಕಂದರೆ ತುಪ್ಪ ಸುರಿದು ಬಿಡ್ತಾರೆ. 3 ಟೈಮು ತುಪ್ಪ ಹಾಕ್ತಾರೆ ಅಂತ ನಾನು ಕೇಳಿದೆ. ಫಸ್ಟ್ ಟೈಮು ತುಪ್ಪ ಹಾಕಿದ್ಮೇಲೆ ಮತ್ತೆ ಕೂಡ ಕೂಡಿಸ್ತಾರೆ, ಅದನ್ನ ಚೆನ್ನಾಗಿ ಕೂಡಿಸ್ತಾರೆ. ಅಷ್ಟೊಂದು ಕೂಡ್ಸೋದು ಏನಕ್ಕಪ್ಪ ಅಂತಂದರೆ ಮುದ್ದೆಯಲ್ಲಿ ಗಂಟುಗಳು ಸಿಗಬಾರ್ದಲ್ವಾ, ಅದಕ್ಕೋಸ್ಕರ ಆ ರೀತಿ ಕೂಡಿಸ್ತಾರೆ ಅದನ್ನ. ಅದೇ ರೀತಿ ನೋಡ್ಬೋದು ನೀವು ಎಲ್ಲ ಕಡೆ ನೋಡಿದ್ರೆ ಬಿರಿಯಾನಿ ಅಥವಾ ವೆಜ್ ಬಿರಿಯಾನಿನ ದಮ್ ಕಟ್ತಾರೆ. ಬಟ್ ಇಲ್ಲಿ ಮುದ್ದೆನ ದಮ್ ಕಟ್ತಾರೆ ಗುರು, ಅದೇ ಒಂದು ಸ್ಪೆಷಾಲಿಟಿ. ನಾನು ಕೇಳಿದೆ ಏನಕ್ಕಪ್ಪ ಮುದ್ದೆನೂ ದಮ್ ಕಟ್ತೀರಾ ನೀವು, ಚೆನ್ನಾಗಿ ಬೆಂದಿರುತ್ತಲ್ಲ, ಚೆನ್ನಾಗಿ ಕೂಡಿಸ್ತಿರಲ್ಲ ನೀವು ಅಂತ ಹೇಳಿದೆ. ಇಲ್ಲ ಸರ್ ಮುದ್ದೆನೂ ಅಷ್ಟೇ ನಾವು ದಮ್ ಕಟ್ತೀವಿ ಒಂದು 1/2 ಅವರು. ದಮ್ ಕಟ್ಟಿದಾಗ ಏನಾಗುತ್ತೆ ಅಂತಂದರೆ ಮುದ್ದೆ ನೈಸ್ ಆಗುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ ಮತ್ತು ಆ ರಾಗಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಹಾಗಾಗಿ ನಾವು ದಮ್ ಕಟ್ತೀವಿ ಅಂತ ಹೇಳಿದ್ರು. ಎಲ್ಲ ಆದಮೇಲೆ ಮುದ್ದೆ ಆದಮೇಲೆ ರೆಡಿ ಆದಮೇಲೆ ಹಾಕ್ಕೊಂಡ್ರು. ಮತ್ತು 2ನೇ ಟೈಮು ಕೂಡ ತುಪ್ಪ ಹಾಕ್ಕೊಂಡ್ರು. ಆವಾಗಲೂ ಕೇಳಿದೆ ಏನಪ್ಪ ನೀವು ತುಪ್ಪ ಹಾಕ್ಕೊಂಡ್ರಿ ಅಂತ. ಇಲ್ಲ ಸರ್ ನಾವು ಮುದ್ದೆಗೆ ಊಟ ಕೊಟ್ಟಾಗ ಸಪ್ರೇಟಾಗಿ ತುಪ್ಪ ಹಾಕೋದಿಲ್ಲ, ಮುದ್ದೆ ಮಾಡ್ಬೇಕಾದ್ರೆ 3 ಟೈಮ್ ತುಪ್ಪ ಹಾಕ್ತೀವಿ ಅಂದರು. ಇನ್ನೂ 1 ಟೈಮ್ ಹಾಕ್ತೀರಾ ಅಂತ ಕೇಳಿದೆ. ಅವರು ಇನ್ನೂ 1 ಟೈಮ್ ಹಾಕ್ತೀವಿ ಸರ್ ಅಂತ ಹೇಳಿದ್ರು. ಇವಾಗೆಲ್ಲ ಚೆನ್ನಾಗಿ ಇದು ಮಾಡಿ ಹದ ಮಾಡ್ಕೊತೀವಿ ಸರ್. ಅದಾದಮೇಲೆ ಮತ್ತೆ
ಮುದ್ದೆ ಕಟ್ಟಬೇಕಾದ್ರೂ ತುಪ್ಪ ಹಾಕಂತೀವಿ ಸರ್, ಹಾಗಾಗಿ ನಾವು ಊಟಕ್ಕಿಟ್ಟಾಗ ಮುದ್ದೆಗೆ ಸಪ್ರೇಟ್ ತುಪ್ಪ ಹಾಕೋದಿಲ್ಲ ಅಂತ ಹೇಳಿದ್ರು. ನೋಡಿ ಇವಾಗ ಮುದ್ದೆ ಕಟ್ಟೋದಕ್ಕೆ ರೆಡಿ ಮಾಡಿಕೊಂಡ್ರು. ತುಪ್ಪ ಅಂತೂ ತೇಲ್ತಾ ಇದೆ ಮುದ್ದೆ ಮೇಲೆ. ಆಮೇಲೆ ಮುದ್ದೆ ಹೆಂಗೆ ಕಟ್ತಾರೆ ಅಂತ ನೋಡ್ಬೋದು ನೀವು. ಚಪಾತಿ ಅಥವಾ ರೊಟ್ಟಿ ಅಥವಾ ನೀವು ಪದ್ರು ಮಾಡ್ತೀರಲ್ವಾ ಚಪಾತಿನ ಮಾಡೋಕ್ಕಿಂತ ಮುಂಚೆ, ಆ ರೀತಿಯಾಗಿ ಪದ್ರು ಮಾಡ್ಕೊಳ್ತಾರೆ. ಪದ್ರು ಮಾಡ್ಕೊಂಡ್ಬಿಟ್ಟು ಅದನ್ನು ದುಂಡು ನೋಡ್ಬೋದು ನೀವು. ತುಪ್ಪ ಇರುತ್ತೆ, ತುಪ್ಪ ಇರೋದ್ರಿಂದ ಹೆಂಗೆ ಅಂದರೆ ತುಪ್ಪ ತೇಲ್ತಾ ಇರುತ್ತೆ ಮುದ್ದೆ ಮೇಲೆ. ಅಂದರೆ ತುಪ್ಪದಲ್ಲಿ ಎದ್ದು ಬಿಟ್ಟಿದ್ದಾರೆ ಅನಿಸುತ್ತೆ ಮುದ್ದೆ ಮಾಡಿದಾಗ. ನೋಡಿ ಹೆಂಗೆ ಶೈನಿಂಗ್ ಇದೆ, ಎಲ್ಲ ತುಪ್ಪದ್ದೇ. ಅದು ತುಪ್ಪದಲ್ಲಿ ಹಾಕಿ ಎದ್ದುಬಿಟ್ಟು ಮುದ್ದೆನ ತೆಗ್ದಿರೋಂಗಿದೆ, ಆ ರೀತಿಯಾಗಿದೆ. ಇಲ್ಲಿ ಒಂದು ಮುದ್ದೆ ಕಟ್ಟ ಶೈಲಿನೇ ಭಾಳ ಚೆನ್ನಾಗಿದೆ. ಹಾಗಾಗಿ ರಸಧಾರೆಯಲ್ಲಿ ಮುದ್ದೆ ಭಾಳ ಫೇಮಸ್ ಅಂತೇಳಿ ಜನ ಬಂದು ಊಟ ಮಾಡೋದು ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಅಂದರೆ ತುಪ್ಪದಲ್ಲಿ ಎದ್ದು ಬಿಟ್ಟಿದ್ದಾರೆ ಅಂದರೆ ಮುಳುಗಿಸಿ ಎದ್ಬಿಟ್ಟಿರ್ತಾರೆ, ಆ ರೀತಿಯಾಗಿ ಕಾಣುತ್ತೆ. 100 ರೂಪೀಸ್ ಆಗುತ್ತೆ ಊಟಕ್ಕೆ, ಮುದ್ದೆ ಊಟಕ್ಕೆ. ಅದೇ ರೀತಿ ನಿಮಗೆ ಸೊಪ್ಪು ಕೂಡ ಅಷ್ಟೇ, ಮುದ್ದೆ ಊಟಕ್ಕೂ ಕೊಡ್ತಾರೆ ಸೊಪ್ಪು. ಮತ್ತು ನೀವು ಸಪ್ರೇಟಾಗೂ ತೊಗೋಬೋದು ಸೊಪ್ಪು. ಈ ಪ್ರತಿದಿನ ಇರುತ್ತೆ ಮುದ್ದೆ ಊಟಕ್ಕಿದ್ದು ಸೊಪ್ಪು. ಮಧ್ಯಾಹ್ನ ಮಾತ್ರ ಅವೈಲಬಲ್ ಇದು. ಅಂದರೆ ಮುದ್ದೆ ಊಟ ಸ್ಟಾರ್ಟ್ ಆಗೋದೇ ನಿಮಗೆ 12 ಗಂಟೆಯಿಂದ 2:30 ಅಂತ ಹಾಕಿದರೆ, ಬಟ್ 3:30, 4 ಗಂಟೆವರೆಗೂ ಇರುತ್ತೆ. ಮುದ್ದೆನ 3 ರಿಂದ 4 ಟೈಮು ಮುದ್ದೆನ ಮಾಡ್ತಾರೆ. ರಶ್ ಇದ್ದಾಗ 5-6 ಟೈಮ್ ಮಾಡ್ತಾರಂತೆ. ಒಂದು ಸಲಿಗೆ 100 ಮುದ್ದೆ ಆಗುತ್ತಂತೆ. ಅದೇ ರೀತಿಯಾಗಿ ನೀವು ನೋಡ್ತಾ ಇದ್ದೀರಾ ಟೊಮೊಟೊ ಗೊಜ್ಜು ಏನಕ್ಕೆ ಮಾಡ್ತೀರಾ ಅಂತ ತಿಳ್ಕೊಂಡ್ರೆ, ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿಗೆ ಟೊಮೊಟೊ ಗೊಜ್ಜು ಕೊಡ್ತಾರೆ. ಇಲ್ಲಿ ಟೊಮೊಟೊ ಕರಿ ಫೇಮಸ್ಸು. ಟೊಮೊಟೊ ಕರಿ ಮತ್ತಂದರೆ ತಿನ್ನೋದಕ್ಕೋಸ್ಕರನೇ ಅಕ್ಕಿ ರೊಟ್ಟಿ ಅಥವಾ ನಿಮಗೆ ರಾಗಿ ರೊಟ್ಟಿ ತೊಗೊಳ್ತಾರಂತೆ. ಟೊಮೊಟೊ ಕರಿನೂ ಅಷ್ಟೇ ವಿಶಿಷ್ಟವಾಗಿ ಮಾಡ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಅದನ್ನು ಕೂಡ ನಾನು ಶೂಟ್ ಮಾಡಿದ್ದೀನಿ. ನೋಡಿ ಯಾವ ರೀತಿಯಾಗಿ ಟೊಮೊಟೊ ಕರಿ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು. ರೆಡಿ ಆಯಿತು. ರಸಧಾರೆಯಲ್ಲಿ ಇನ್ನೊಂದೇನಪ್ಪ ಅಂತಂದರೆ ರಾಗಿ ಅಂಬ್ಲಿ ಸಿಗುತ್ತೆ ನಿಮಗೆ. ರಾಗಿ ಅಂಬ್ಲಿ ಬೆಳಿಗ್ಗೆಯಿಂದ ಒಟ್ಟು ಖಾಲಿಯಾಗೋವರೆಗೂ ಸಿಗುತ್ತೆ. ರಾಗಿ ಅಂಬ್ಲಿನ ಭಾಳಷ್ಟು ಜನ ಬಂದು ತೊಗೊಳ್ತಾರೆ. ಒಂದು ರಾಗಿ ಅಂಬ್ಲಿ ಕುಡಿಯೋದಕ್ಕೆ ನಿಮಗೆ 30 ರೂಪಾಯಿ ಆಗುತ್ತೆ, ಕೇವಲ 30 ರೂಪಾಯಿ ಅಷ್ಟೇ ರಾಗಿ ಅಂಬ್ಲಿ ಬೆಲೆ. ಅದಕ್ಕೆ ನಿಮಗೆ ಈರುಳ್ಳಿ ಕೊಡ್ತಾರೆ, ಅದೇ ರೀತಿಯಾಗಿ ಮಜ್ಜಿಗೆ ಮೆಣಸಿನ್ಕಾಯಿ ಕೊಡ್ತಾರೆ. ಬೇರೆ ಹೋಟೆಲ್ಗಳಲ್ಲಿ ಇಡ್ಲಿಗೆ ನಿಮಗೆ ಸಾಂಬಾರು ಚಟ್ನಿ ಕೊಟ್ಟರೆ, ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಕೊಡ್ತಾರೆ. ನೋಡಿ ನುಗ್ಗೆಕಾಯಿ ನೋಡ್ತಾ ಇದ್ದೀರಾ, ಇದು ಇಡ್ಲಿಗೆ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ಕೊಡೋದೇ ಒಂದು ಸ್ಪೆಷಲ್ ಇಲ್ಲಿ ನಮ್ಮ ರಸಧಾರೆ. ಮುದ್ದೆ ಊಟಕ್ಕೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ ಮಜ್ಜಿಗೆ ಹುಳಿಯಲ್ಲಿ ಏನು ಹಾಕಿರ್ತಾರೆ ಗೊತ್ತಾ, ಬೆಂಡೆಕಾಯಿ ಹಾಕ್ಬಿಟ್ಟು ಮಜ್ಜಿಗೆ ಹುಳಿ ಮಾಡಿರ್ತಾರೆ. ಅದೇ ರೀತಿ ಮಜ್ಜಿಗೆ ಹುಳಿ ಜೊತೆಗೆ ಮಜ್ಜಿಗೆ ಕೂಡ, ಎಲ್ಲ ರೀತಿಯ ತಿಂಡಿಗಳು ಕೂಡ ಸಿಗುತ್ತೆ. ಮತ್ತು ತಿಂಡಿಯಲ್ಲಿ ಮುಖ್ಯವಾದ್ದು ದೋಸೆ ಅಲ್ವಾ. ಮಸಾಲೆ ದೋಸೆ, ಬೆಣ್ಣೆ ಮಸಾಲೆ ದೋಸೆ, ಬೆಣ್ಣೆ ಪ್ಲೈನ್ ದೋಸೆ ಕೂಡ ಮಾಡ್ತಾರಂತೆ. ಆ ರೀತಿಯಾಗಿ ಎಲ್ಲ ದೋಸೆ ಐಟಮ್ಗಳು ಕೂಡ ಸಿಗುತ್ತೆ. ಅದಕ್ಕೆಲ್ಲ ಬೆಣ್ಣೆ ಹಾಕಿರ್ತಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ನಿಮಗೆ ಈರುಳ್ಳಿ ದೋಸೆನ 2 ಕೊಡ್ತಾರೆ. ರಸಧಾರೆಯಲ್ಲಿ ಮುದ್ದೆ ಊಟ ಒಂದೇ ಅಲ್ಲ, ಎಲ್ಲ ತಿಂಡಿಗಳು ಕೂಡ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಭಾಳ ಫೇಮಸ್ ಅಂತಂದರೆ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ. ಈ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿಗೆ ಏನು ಕೊಡ್ತಾರೆ ಗೊತ್ತಾ ನಿಮಗೆ, ಎಲ್ಲ ಕಡೆ ಚಟ್ನಿ ಅಥವಾ ಸಾಗು ಕೊಟ್ಟರೆ ಇವರು ಟೊಮೊಟೊ ಕರಿ ಕೊಡ್ತಾರೆ. ನಿಮಗೆ ತೋರಿಸ್ತೆ ಟೊಮೊಟೊ ಕರಿ ಹೇಗೆ ಮಾಡಿದ್ರು ಅಂತೇಳಿ. ಟೊಮೊಟೊ ಕರಿ ಕೊಡ್ತಾರೆ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿಗೆ, ಅದೇ ಒಂದು ಸ್ಪೆಷಾಲಿಟಿ. ಅದೇ ರೀತಿ ನೋಡ್ಬೋದು ದೋಸೆಗೆ ನಾನು ಹೇಳಿದೆ ನಿಮಗೆ ಬೆಣ್ಣೆ ಹಚ್ಚೆ ಮಾಡ್ತಾರೆ ಅಂತೇಳಿ, ಎಲ್ಲದಕ್ಕೂ ಬೆಣ್ಣೆ ಹಾಕ್ತಾರೆ. ದೋಸೆ ಕೂಡ ಅಷ್ಟೇ ಭಾಳ ಡಿಮ್ಯಾಂಡ್ ಇರುತ್ತೆ ಇಲ್ಲಿ. ಅದೇ ರೀತಿ ಇಡ್ಲಿಗೆ ಹೇಳಿದೆ, ಇಡ್ಲಿಗೆ ನಿಮಗೆ ನುಗ್ಗೆಕಾಯಿ ಸಾಂಬಾರು ಕೊಡ್ತಾರೆ ಅಂತಲೂ ಕೂಡ ಹೇಳಿದೆ, ಅದು ಒಂದು ಸ್ಪೆಷಾಲಿಟಿ. ನಿಮಗೆ ರಸಧಾರೆಯಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಸೆಲ್ಫ್ ಸರ್ವಿಸು, ನೀವು ತೊಗೊಂಡ್ಬಿಟ್ಟು ಹೋಗಿ ಕುತ್ಕೊಂಡು ತಿನ್ಬೋದು. ಇಲ್ಲಾಂತಂದರೆ ಹೊರಗಡೆ ಟೇಬಲ್ ಇದೆ, ಟೇಬಲಲ್ಲಿ ನಿಂತ್ಕೊಂಡು ಕೂಡ ತಿನ್ಬೋದು. ಹೊರಗಡೆನೂ ಒಂದು 2 ಸಿಟ್ಟಿಂಗ್ ಇದೆ, ಅಲ್ಲೂ ಕೂಡ ನಿಂತ್ಕೊಂಡು ಅದು ಕೂತ್ಕೊಂಡು ನೀವು ತಿನ್ಬೋದು. ಟೇಬಲ್ ಒಂದು 3 ರಿಂದ 4 ಟೇಬಲ್ ಹಾಕಿದ್ದಾರೆ ಹೊರಗಡೆ. ಅದೇ ರೀತಿಯಾಗಿ ನಿಮಗೆ ಮೆನ್ಯೂ ತೋರಿಸ್ತಾ ಇದ್ದೀನಿ, ಸೆಲ್ಫ್ ಸರ್ವಿಸು ಏನೇನು ಸಿಗುತ್ತೆ ಅನ್ನೋದು ತೋರಿಸ್ತಾ ಇದ್ದೀನಿ. ಎಲ್ಲ ನೋಡ್ಕೊಬಿಡಿ, ಇದೆಲ್ಲ ಐಟಮ್ ಸಿಗುತ್ತೆ. ರೇಟ್ ಕೂಡ ಇದೆ ನಿಮಗೆ. ಅಲ್ಲೇ ರಾಗಿ ಮೀಲ್ಸ್ ಊಟ ನೋಡಿ 100 ರೂಪೀಸ್ ಇದೆ. ಅದೇ ರೀತಿ ಮಿನಿ ಮೀಲ್ಸ್ ಸಿಗುತ್ತೆ 80 ರೂಪೀಸ್ ಇದೆ. ಅದೇ ರೀತಿ ನೋಡಿದರೆ ರಾಗಿ ಅಂಬ್ಲಿ ನೋಡಿದ್ರಿ, ರಾಗಿ ಅಂಬ್ಲಿ 30 ರೂಪೀಸ್ ಇದೆ. ಮತ್ತು ಬೇರೆ ರೀತಿ ಏನೇನು ಸಿಗುತ್ತೆ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೊಳ್ಳಿ. ನಾನು ಕೂಡ ಅಷ್ಟೇ ಇಲ್ಲಿ ಮುದ್ದೆ ಊಟ ತೊಗೊಂಡೆ. ಮುದ್ದೆ ಊಟಕ್ಕೆ 100 ರೂಪಾಯಿ ಆಯಿತು. ಬಟ್ ಮುದ್ದೆ ಊಟ ತಿನ್ನೋದಕ್ಕಿಂತ ಮುಂಚೆ ನಾನು ಅಕ್ಕಿ ರೊಟ್ಟಿ ತೊಗೊಂಡೆ. ರಾಗಿ ರೊಟ್ಟಿ ತೊಗೊಳ್ಳೋಣ ಅಂತಿದ್ದೆ, ಬಟ್ ಮುದ್ದೆ ಊಟ ಮಾಡಬೇಕಲ್ಲ, ಮುದ್ದೆ ಊಟ ಮಾಡಿದ್ರೆ ಅದು ಕೂಡ ಮುದ್ದೆ ರಾಗಿ ಆಗುತ್ತೆ. ಹಾಗಾಗಿ ಅಕ್ಕಿ ರೊಟ್ಟಿ ತೊಗೊಂಡೆ ನಾನು. ಅಕ್ಕಿ ರೊಟ್ಟಿಗೆ ಬೆಣ್ಣೆ ಹಾಕಿದ್ರ ಮೇಲೆ ಆ ಬೆಣ್ಣೆನೆಲ್ಲ ರೊಟ್ಟಿ ಮೇಲೆ ಸವರಿಸ್ಕೊಂಡು ಟೊಮೊಟೊ ಕರಿ ಜೊತೆಗೆ ನಾನು ತಿಂದೆ. ಭಾಳ ರುಚಿಯಾಗಿತ್ತು. ಟೊಮೊಟೊ ಕರಿ ಮಾತ್ರ ಭಾಳ ಚೆನ್ನಾಗಿತ್ತು. ಏನಕ್ಕಪ್ಪ ಟೊಮೊಟೊ ಕರಿ ಜೊತೆಗೆ ರೊಟ್ಟಿ ಕೊಡ್ತಾರೆ ಅಂದರೆ ಅದೇ ಒಂದು ಸ್ಪೆಷಾಲಿಟಿ. ಟೊಮೊಟೊ ಕರಿ ತಿನ್ನೋದಕ್ಕೋಸ್ಕರ ಇಲ್ಲಿ ರೊಟ್ಟಿ ತೊಗೊಳ್ತಾರೆ. ನಾನು ಇನ್ನೊಂದ್ಸಲಿ ಟೊಮೊಟೊ ಕರಿ ಹಾಕ್ಸ್ಕೊಂಡೆ, ಖಾಲಿ ಆಯಿತು. ಬಟ್ ಹಾಕ್ತಾರೆ ಟೊಮೊಟೊ ಕರಿನ 2ನೇ ಟೈಮ್ 3ನೇ ಟೈಮು ಹಾಕ್ತಾರೆ. ಟೊಮೊಟೊ ಕರಿ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಚಟ್ನಿಗಿನ್ನ ರೊಟ್ಟಿ ನಿಮಗೆ ಟೊಮೊಟೊ ಕರಿಯಲ್ಲಿ ತಿಂತೀರಲ್ಲ ಅದೇ ಭಾಳ ಚೆನ್ನಾಗಿರುತ್ತೆ. ನಾನು ಹೇಳೋದೇನಪ್ಪ ಅಂತಂದರೆ, ನೀವು ಮುದ್ದೆ ಊಟದ ಟೈಮಿಗೆ ಬರಲಿಲ್ಲ ಅಂತಂದರೆ ಮುದ್ದೆ ಸಿಗೋದು ನಿಮಗೆ ಕೇವಲ ಏನಪ್ಪ ಮಧ್ಯಾಹ್ನ 12 ರಿಂದ 2:30 ಅಂತ ಹಾಕಿದರೆ, ಬಟ್ 12 ರಿಂದ 3:30, 4 ಗಂಟೆವರೆಗೂ ಸಿಗುತ್ತೆ. ಬಟ್ ನೀವು ಆ ಸಮಯಕ್ಕೆ ಬಂದಿಲ್ಲ ಅಂತಂದರೆ ಅಥವಾ ಬೆಳಿಗ್ಗೆ ಅಥವಾ ಸಂಜೆ ಬಂದ್ರಿ ಅಂತಂದರೆ ಮಸ್ಟ್ ಟ್ರೈ ಮಾಡಿ ಅಕ್ಕಿ ರೊಟ್ಟಿ ಅಥವಾ
ರಾಗಿ ರೊಟ್ಟಿ ತಗೊಳ್ಳಿ, ಸೂಪರ್ ಆಗಿದೆ, ಮಸ್ಟ್ ಟ್ರೈ ಮಾಡಿ. ಏನಕ್ಕೆ ರೊಟ್ಟಿ ಬಿಡಬೇಡಿ ಅಂತ ಹೇಳ್ತೀನಿ ಅಂತಂದರೆ ಟೊಮೊಟೊ ಕರಿ ರೀ, ಸೂಪರ್ ಆಗಿದೆ. ನಾನು ರಸಧಾರೆಯಲ್ಲಿ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರೋದು ರಾಗಿ ಮುದ್ದೆ ಊಟ. ರಾಗಿ ಮುದ್ದೆ ಊಟಕ್ಕೆ ಏನಪ್ಪ ಕೊಡ್ತಾರೆ ಅಂದರೆ ಸೊಪ್ಪು, ಪ್ರತಿದಿನ ಸೊಪ್ಪು ಕೊಡ್ತಾರೆ. ಈ ರಾಗಿ ಮುದ್ದೆ ಊಟ 100 ರೂಪೀಸು, ಲಿಮಿಟೆಡ್ಡು. ಅಂದರೆ ನಿಮಗೆ ಸಾಂಬಾರುಗಳೆಲ್ಲ ಹಾಕ್ತಾರೆ. ನಿಮಗೆ ಲಿಮಿಟೆಡ್ ಏನು ಅಂತಂದರೆ ಮುದ್ದೆ, ಅನ್ನ ಮತ್ತು ಸೊಪ್ಪು, ಇದು 3 ಮಾತ್ರ ಲಿಮಿಟೆಡ್ ಇರುತ್ತೆ. ಮಿಕ್ಕಿದಂತೆ ನಿಮಗೆ ಪ್ರತಿದಿನ ಸೊಪ್ಪಿನ ಸಾಂಬಾರು ಮಾಡ್ತಾರೆ. ಮಜ್ಜಿಗೆ ಹುಳಿ ಇರುತ್ತೆ, ಮಜ್ಜಿಗೆ ಇರುತ್ತೆ, ರಸಮ್ ಇರುತ್ತೆ, ಮಜ್ಜಿಗೆ ಮೆಣಸಿನ್ಕಾಯಿ ಇರುತ್ತೆ, ಹಪ್ಪಳ ಇರುತ್ತೆ, ಉಪ್ಪಿನಕಾಯಿ ಇರುತ್ತೆ. ಇದು ನೀವು ಎಷ್ಟು ಬೇಕಾದ್ರೂ ಹಾಕ್ಸ್ಕೊಬೋದು. ಬಟ್ ಲಿಮಿಟೆಡ್ ಏನಪ್ಪ ಅಂತಂದರೆ ರಾಗಿ ಮುದ್ದೆ, ಸೊಪ್ಪು, ಅನ್ನ ಲಿಮಿಟೆಡ್ ಇರುತ್ತೆ. ಅದಕ್ಕೋಸ್ಕರನೇ ಇದು 100 ರೂಪೀಸ್ ಇಟ್ಟಿದ್ದಾರೆ. ಒಬ್ರಿಗೆ ಸಫಿಷಿಯೆಂಟ್ ಆಗುತ್ತೆ. ನೀವು ಮುದ್ದೆ ನೋಡ್ಬೋದು ಎಷ್ಟು ಸ್ಮೂತಾಗಿದೆ ಅಂತೇಳಿ. ನಾನು ನಿಮಗೆ ಮುದ್ದೆ ಮಾಡೋದನ್ನ ತೋರಿಸೆ. ಇವತ್ತು ನೋಡಿ, ನಾನು ಹೋದಾಗ ಮಸಪ್ ಮಾಡಿದ್ರು ಸೊಪ್ಪಿಂದು. ಅದೇ ರೀತಿಯಾಗಿ ಮಜ್ಜಿಗೆ ಮೆಣಸಿನ್ಕಾಯಿ ಕೂಡ ಕೊಡ್ತಾರೆ. ಮಜ್ಜಿಗೆ ಹುಳಿ ಕೂಡ ಇತ್ತು. ಮಜ್ಜಿಗೆ ಹುಳಿಗೆ ನಿಮಗೆ ಬೆಂಡೆಕಾಯಿ ಹಾಕಿದ್ರು, ಅದು ಕೂಡ ಭಾಳ ಚೆನ್ನಾಗಿತ್ತು. ಫಸ್ಟಿಗೆ ನಾನು ಹೇಳ್ತೀನಿ ಮುದ್ದೆ ಹೇಗಿತ್ತು ಅಂತೇಳಿ. ಮುದ್ದೆ ಮಾತ್ರ ಭಾಳ ಸ್ಮೂತಾಗಿತ್ತು, ಚೆನ್ನಾಗಿತ್ತು. ಏನಕ್ಕಪ್ಪ ಹಿಂಗಿತ್ತು ಅಂತಂದರೆ 3 ಟೈಮ್ ತುಪ್ಪ ಹಾಕ್ತಾರೆ. ನಿಮಗೆ ಸಪರೇಟಾಗಿ ಮುದ್ದೆ ಊಟಕ್ಕೆ ತುಪ್ಪ ಏನು ಹಾಕೋದಿಲ್ಲ, ಯಾಕಂದರೆ ಮುದ್ದೆ ಮಾಡಬೇಕಾದ್ರೆ ತುಪ್ಪ ಹಾಕ್ಬಿಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಸೊಪ್ಪು, ಪ್ರತಿದಿನ ಸೊಪ್ಪಿನ ಪಲ್ಯ ಇರುತ್ತೆ. ಪ್ರತಿದಿನ ಸೊಪ್ಪಿನ ಪಲ್ಯ ಮಸ್ಟ್ ಮಾಡ್ತಾರೆ. ಈ ಸೊಪ್ಪಿನ ಪಲ್ಯ ನೀವು ಎಕ್ಸ್ಟ್ರಾ ತೊಗೋಬೇಕು ಅಂತಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ, 20-25 ರೂಪೀಸು. ಏನು ನಿಮಗೆ ಮುದ್ದೆ ಊಟಕ್ಕೆ ಕೊಟ್ಟಿರ್ತಾರೋ ಸೊಪ್ಪು ಅಷ್ಟೇ. ಮುದ್ದೆ ಮತ್ತು ಅನ್ನ 3 ಲಿಮಿಟೆಡು. ಇನ್ನು ಮಿಕ್ಕಿದ್ದೆಲ್ಲ ನೀವು ಅನ್ಲಿಮಿಟೆಡ್ ಇರುತ್ತೆ, ನೀವು ತೊಗೋಬೋದು. ನಾನು ಸೊಪ್ಪು ತೊಗೊಂಡೆ, ಅಂದರೆ ಸೊಪ್ಪಿನ ಪಲ್ಯನ ಮತ್ತೆ ತೊಗೊಂಡೆ ಎಕ್ಸ್ಟ್ರಾ, ಯಾಕಂದರೆ ಸೊಪ್ಪಿನ ಪಲ್ಯ ಭಾಳ ಚೆನ್ನಾಗಿತ್ತು. ವಿತೌಟ್ ಸೊಪ್ಪಿನ ಪಲ್ಯ ನೀವು ಮುದ್ದೆ ಊಟ ಮಾಡೋದಕ್ಕೆ ಒಂಥರ ಆಗುತ್ತೆ. ಅದೇ ರೀತಿ ಅನ್ನ ಊಟ ಮಾಡ್ಬೇಕಾದ್ರೂ ಒಂಥರ ಆಗುತ್ತೆ. ಒಂದ್ಸಲ ಏನಪ್ಪ ಅಂತಂದರೆ ನೀವು ಸಪ್ರೇಟಾಗಿ ಸೊಪ್ಪನ್ನೇ ತಗೊಂಡು ತಿನ್ಬಿಡೋದು. ಅಕಸ್ಮಾತ್ ನೀವು ಅಕ್ಕಿ ರೊಟ್ಟಿನೋ ಅಥವಾ ರಾಗಿ ರೊಟ್ಟಿನೋ ತೊಗೊಂಡ್ರಿ ಅಂತಂದರೆ ಟೊಮೊಟೊ ಕರಿ ಜೊತೆಗೆ ಸೊಪ್ಪನ್ನು ಸಪ್ರೇಟಾಗಿ ತಗೊಂಡು ತಿನ್ಬೋದು, ಭಾಳ ಚೆನ್ನಾಗಿರುತ್ತೆ. ಅದೇ ನೀವು ಮಸ್ಸಪ್ ಹಾಕ್ಕೊಂಡು ನಾನು ಅನ್ನ ಊಟ ಮಾಡಿದೆ. ಅದೇ ರೀತಿ ಮಜ್ಜಿಗೆ ಹುಳಿಗೆ ಬೆಂಡೆಕಾಯಿ ಹಾಕಿದ್ರು. ನಾನು ಫಸ್ಟ್ ಟೈಮ್ ಇಲ್ಲಿ ನೋಡಿದ್ದು ಮಜ್ಜಿಗೆ ಹುಳಿಗೆ ಬೆಂಡೆಕಾಯಿ ಹಾಕಿ ಮಜ್ಜಿಗೆ ಹುಳಿ ಮಾಡಿದ್ದು. ಅದು ಗಟ್ಟಿಗಿತ್ತು, ಚೆನ್ನಾಗಿತ್ತು. ನಾನು ಮಜ್ಜಿಗೆ ಹುಳಿನೂ ಅಷ್ಟೇ 2 ಟೈಮ್ ತಂದೆ, 2 ಟೈಮ್ಸ್ ಹಾಕ್ಸ್ಕೊಂಡೆ ಮಜ್ಜಿಗೆ ಹುಳಿ. 1 ಟೈಮ್ ಊಟ ಮಾಡಿದೆ. ಅಂದರೆ ಅದೆಲ್ಲ ಬೆಂಡೆಕಾಯಿ ಇರ್ತಿತ್ತು, ಬೆಂಡೆಕಾಯಿನ ಆರಿಸ್ಕೊಂಡು ತಿಂತಾ ಇದ್ದೆ, ಯಾಕಂದರೆ ಮಜ್ಜಿಗೆ ಹುಳಿ ಅಷ್ಟು ಟೇಸ್ಟಾಗಿತ್ತು. ಮತ್ತೊಂದು ಸಲ ತೊಗೊಂಡು ಮತ್ತೊಂದು ಸಲ ತಿಂದೆ ಮಜ್ಜಿಗೆ ಹುಳಿನ ಹಾಕ್ಸ್ಕೊಂಡು ಅನ್ನ ಊಟ ಮಾಡಿದೆ. ಅದೇ ರೀತಿಯಾಗಿ ನಿಮಗೆ ಇದಕ್ಕೆ ಸಾಂಬಾರು ಕೂಡ ಕೊಟ್ಟಿರ್ತಾರೆ. ಸಾಂಬಾರು ಇರುತ್ತೆ ಮತ್ತು ಮಜ್ಜಿಗೆ ಕೂಡ ಇರುತ್ತೆ. ಮಜ್ಜಿಗೆ ಹಾಕೊಂಡು ನೀವು ಊಟ ಮಾಡ್ಬೋದು. ಬಟ್ ನಿಮಗೇನಪ್ಪ ಅಂದರೆ ಮಜ್ಜಿಗೆ ಹುಳಿ ಜೊತೆಗೆ ಊಟ ಮಾಡ್ತೀವಲ್ಲ, ಮಸ್ಸೊಪ್ಪು ಮತ್ತು ಮಜ್ಜಿಗೆ ಹುಳಿ ರಸಮ್ ಜೊತೆ ಊಟ ಮಾಡ್ತೀವಲ್ಲ, ಅನ್ನ ಸಫಿಷಿಯೆಂಟ್ ಅನಿಸುತ್ತೆ. ಮಜ್ಜಿಗೆ ನೀವು ಕುಡಿಬೋದು. ನಾನು ಮಾತ್ರ ಮತ್ತೊಂದು ಸಲ ಹೋಗ್ಬಿಟ್ಟು ನೋಡ್ತಾ ಇದ್ದೀರಾ ಮಜ್ಜಿಗೆ ಹುಳಿ ತೊಗೊಂಬಂದು ಮಜ್ಜಿಗೆ ಹುಳಿ ಹಾಕ್ಕೊಂಡು ಮತ್ತೆ ಅನ್ನದ ಜೊತೆಗೆ ಊಟ ಮಾಡಿದೆ. ಯಾಕಂದರೆ ನನಗೆ ಭಾಳ ಟೇಸ್ಟ್ ಸಿಕ್ತು. ಸೊಪ್ಪು ಹಾಕ್ಕೊಂಡು ಮಜ್ಜಿಗೆ ಹುಳಿ ಜೊತೆಗೆ ತಿಂತಾ ಇದ್ದರೆ ಅದು ಮಜವೇ ಬೇರೆ. ಮುದ್ದೆ ಊಟ ಅಂದರೆ ರಸಧಾರೆ ಕಣ್ರಿ. ರಸಧಾರೆಯಲ್ಲಿ ಮುದ್ದೆ ಊಟ ಮಾಡಬೇಕು. ನಾನು ಇಷ್ಟೊಂದು ಹೋಟ್ಲಲ್ಲಿ ಮುದ್ದೆ ಊಟ ಮಾಡಿದ್ದೀನಿ, ಬಟ್ ರಸಧಾರೆಯಲ್ಲಿ ಒಂಥರ ಡಿಫ್ರೆಂಟಾಗಿತ್ತು. ಮುದ್ದೆ ಮಾತ್ರ ಸ್ಮೂತಾಗಿತ್ತು, ನೈಸಾಗಿತ್ತು, ಭಾಳ ಚೆನ್ನಾಗಿತ್ತು. ತುಪ್ಪದ ಫ್ಲೇವರ್ ಬರ್ತಾಯಿತ್ತು ಮುದ್ದೆ ಊಟ ಮಾಡಿದ್ರೆ. ಅದೇ ರೀತಿಯಾಗಿ ನಾನು ರಸಮ್ ಕೂಡ ಹಾಕ್ಕೊಂಡೆ. ರಸಮ್ ಹಾಕ್ಕೊಂಡು ನಾನು ಅನ್ನನ ಟೇಸ್ಟ್ ಮಾಡಿದೆ. ರಸಮು ಕೂಡ ಚೆನ್ನಾಗಿತ್ತು. ಆಮೇಲೆ ರಸಮ್ ಊಟ ಮಾಡಿದ್ಮೇಲೆ ನಾನು ಮಜ್ಜಿಗೆ ಕುಡಿದೆ. ನೀವು ರಸಧಾರೆಗೆ ಬಂದರೆ ಮಸ್ಟ್ ನೀವು ಇದನ್ನು ಟ್ರೈ ಮಾಡಿ. ಏನಪ್ಪ ಅಂತಂದರೆ ಮುದ್ದೆ ಊಟ ಟ್ರೈ ಮಾಡಿ, ಇಲ್ಲಾಂದರೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ತಿನ್ನಿ, ರಾಗಿ ಅಂಬಲಿ ಕುಡೀರಿ, ಅಥವಾ ಇಡ್ಲಿ ಜೊತೆಗೆ ನುಗ್ಗೆಕಾಯಿ ಸಾಂಬಾರು ಕೊಡ್ತಾರೆ, ಅದನ್ನಾರು ಟ್ರೈ ಮಾಡಿ, ಸೂಪರಾಗಿರುತ್ತೆ. ಇದಕ್ಕೆ ಮೊದಲು ರಾಗಿ ಅಂಬಲಿ ತೊಗೊಂಡಿದ್ವಿ. ರಾಗಿ ಅಂಬಲಿ ಮನೇಲಿ ಮಾಡಿದಾಗೆ ತುಂಬ ಚೆನ್ನಾಗಿತ್ತು, ತುಂಬ ಸಾಫ್ಟು, ಟೇಸ್ಟಿ, ತುಂಬ ಚೆನ್ನಾಗಿತ್ತು. ಬೇರೆ ಸಕ್ಕರೆ ಹಾಕಿ ಕುಡಿಯೋ ಡ್ರಿಂಕ್ಸ್ಗಿಂತ ಹೆಲ್ತಿ ಡ್ರಿಂಕ್ ತುಂಬ ಚೆನ್ನಾಗಿದೆ. ಕ್ವಾಂಟಿಟಿನೂ ತುಂಬಾ ಕೊಟ್ಟಿದ್ದಾರೆ. ಎಲ್ಲ ಐಟಮು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸೇಮ್ ಮನೇಲಿ ಹೇಗೆ ಮಾಡಿದ್ರು ಹಾಗೆ ಇದೆ. ಎಲ್ಲ ಮುದ್ದೆ ಊಟ ತೊಗೊಂಡಿದ್ವಿ, ಸೊಪ್ಪು ತುಂಬ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಹೆಂಗೆ ಮಾಡ್ತೀವಿ ಸೇಮ್ ಹಂಗೆ ಇದೆ ಸರ್. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಮುದ್ದೆ ಮತ್ತು ತುಂಬ ಚೆನ್ನಾಗಿದೆ, ತಿನ್ಬೋದು. ಇಲ್ಲ, ತುಂಬ ಟೇಸ್ಟಿಯಾಗಿದೆ. ಎಲ್ಲರೂ ಬಂದು ಟೇಸ್ಟ್ ಮಾಡ್ಬೋದು. ನಾವು ಈ ಥರ ಯೂಟ್ಯೂಬ್ ಬ್ಲಾಗ್ಸ್ ಅದು ಇದು ನೋಡ್ಕೊಂಡೆ ಬಂದಿದ್ದು. ತುಂಬ ಚೆನ್ನಾಗಿದೆ. ಸೊಪ್ಪಿನ ಪಲ್ಯ, ಸೊಪ್ಪಿನ ಸಾರು, ಮುದ್ದೆ ತುಂಬ ಚೆನ್ನಾಗಿದೆ. ಹಾಯ್ ಸರ್. ಹಾಯ್. ಹಲೋ ಸರ್, ಏನು ತಗೊಳ್ಳಿ ಸರ್? ಮುದ್ದೆ ಊಟ, ಮಜ್ಜಿಗೆನಾ? ಹೇಗಿರುತ್ತೆ ಸರ್ ಮುದ್ದೆ ಊಟ ಎಲ್ಲ ಮೇಡಮ್? ತುಂಬ ಚೆನ್ನಾಗಿದೆ. ಸೊಪ್ಪು ಸಾರು, ಮುದ್ದೆ, ಸೊಪ್ಪು ಸಾರು, ಸೊಪ್ಪು ಪಲ್ಯನೇ ಹಾಂ, ಔಟ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆಯಾ? ನಿನಗೆ ಹೇಗಿದೆಯಪ್ಪ? ತುಂಬ ಚೆನ್ನಾಗಿದೆಯಾ? ಓಕೆ, ಬಾಯ್. ಹೇಗಿದೆ, ಏನು ತೊಗೊಂಡ್ರಿ ಸರ್? ಚೆನ್ನಾಗಿದೆ. ಇದು ಸ್ಪೆಷಲ್ ಆಗಿದೆ ರಾಗಿ ಮುದ್ದೆ ಊಟ. ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. Taste is good. Chutney also different is there.
Ragi bowl has been very limited only, not for big one. It's easy to have it at one time. So good. Nice. ಏನು ಮುದ್ದೆ ಊಟ ತೊಗೊಂಡ್ರಾ? ಹೌದು, ಹೇಗಿರುತ್ತೆ ಮುದ್ದೆ ಊಟಕ್ಕೆ? ಚೆನ್ನಾಗಿರುತ್ತೆ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು, ತುಂಬ ಚೆನ್ನಾಗಿದೆ. ಬಂಧುಗಳು ನೋಡಿದ್ರಲ್ಲ, ರಸಧಾರೆ 6th ಮೇನು 4th ಬ್ಲಾಕಲ್ಲಿ ಬರುತ್ತೆ. ಇದು ಕಾಂತಿ ಸ್ವೀಟ್ಸು. ಇಲ್ಲಿ ನೋಡಿದ್ರೆ ನಿಮ್ಮ ಟೀ ವಿಲ್ಲಾ ಕೆಫೆ ಇದೆ, ಮತ್ತು ವಿಜಯಕುಮಾರ ಪಾರ್ಕ್ ಬರುತ್ತೆ. ವಿಜಯಕುಮಾರ ಪಾರ್ಕು 4th ಬ್ಲಾಕು 6th ಮೇನ್ ಹತ್ರ ಬರುತ್ತೆ. ರಸಧಾರೆ ಬಂದು ಒಂದ್ಸಲಿ ಊಟ ಮಾಡಿ. ಮುದ್ದೆ ಊಟ ಮಾತ್ರ ಸೂಪರಾಗಿರುತ್ತೆ. ಅದೇ ರೀತಿ ಅಕ್ಕಿ ರೊಟ್ಟಿ, ರಾಗಿ ಅಂಬಲಿ ಇವು ಕೂಡ ಅಷ್ಟೇ ಭಾಳ ಚೆನ್ನಾಗಿರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಡ್ರೆಸ್ಸು, ಫೋನ್ ನಂಬರು, ಲೊಕೇಶನ್ ಎಲ್ಲ ಹಾಕಿರ್ತೀನಿ. ಮಧ್ಯಾಹ್ನ ಮಾತ್ರ ಇರುತ್ತೆ ಮುದ್ದೆ ಊಟ, ರಾತ್ರಿ ಹೊತ್ತೆಲ್ಲ ತಿಂಡಿ ಸಿಗುತ್ತೆ. ಬೆಳಿಗ್ಗೆ ಹೊತ್ತು ತಿಂಡಿ ಸಿಗುತ್ತೆ, ಮಧ್ಯಾಹ್ನ ಮಾತ್ರ ಮುದ್ದೆ ಊಟ ಸಿಗುತ್ತೆ. ಇನ್ನು ಮಿಕ್ಕಿದಂಗೆ ನಿಮಗೆ ರೊಟ್ಟಿ ಎಲ್ಲ ಟೈಮು ಸಿಗ್ತಾ ಇರುತ್ತೆ. ವಿಡಿಯೋ ಚೆನ್ನಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.